ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನಮ್ಮ ದೇಶದಲ್ಲಿ ದಿನದಿಂದ ದಿನಕ್ಕೆ ಅತ್ಯಾಚಾರ ಪ್ರಕರಣಗಳು, ಕೊಲೆ ಪ್ರಕರಣಗಳು, ಹತ್ಯೆ ಪ್ರಕರಣಗಳು ಅಥವಾ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಒಂದು ಪರಿಸ್ಥಿತಿಯನ್ನು ನೋಡಿ, ಮಾತ್ರವಲ್ಲ ಕೆಲವೊಂದು ವಿಚಾರಗಳಲ್ಲಿ ಇನ್ನೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಸದೃಢವಾಗಿದೆ ಅಂತ ತಿಳಿ ಹೇಳುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಇದು ನಡೆದಿರುವಂಥದ್ದು ಪಾಲತ್ತಾಯಿಯಲ್ಲಿ. ಅದು ಎಲ್ರಿಗೂ ಗೊತ್ತಿರ್ಬೋದು. 5 ವರ್ಷಗಳ ಮೊದಲು, ಅಂದರೆ ಸರಿಯಾಗಿ 2020ರಲ್ಲಿ ನಡೆದಂತಹ ಪ್ರಕರಣ. 5 ವರ್ಷಗಳ ನಂತರ ಈ ಒಂದು ಪ್ರಕರಣದಲ್ಲಿ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿರುವಂಥದ್ದು. ಮಾತ್ರವಲ್ಲ, ಈ ಒಂದು ತೀರ್ಪು ಕೊಡುವ ನಡುವೆಯೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಮೇಲಾಟವೇ ಇದರಲ್ಲಿ ನಡೆದಿತ್ತು. ಓರ್ವ BJP ನಾಯಕ ಕಮ್ ಶಿಕ್ಷಕ, ಓರ್ವ ಶಿಕ್ಷಕನಾಗಿದ್ದ, ಮಾತ್ರವಲ್ಲ ರಾಜಕಾರಣದಲ್ಲಿ BJP ನಾಯಕ ಕೂಡ ಆಗಿದ್ದ. ಸೊ ಈ ಒಂದು ವ್ಯಕ್ತಿ 4ನೇ ಕ್ಲಾಸ್, ಅಂದರೆ ನೋಡಿ, ನಮ್ಮ ಮಕ್ಕಳ ರೀತಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಅಂತ ಹೇಳುವಾಗ ಅವರಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು, ಅವರ ಬೆಳೆದು ಬರುವಂತಹ ಹಾದಿ ಯಾವ ರೀತಿಯಲ್ಲಿ ಇರಬೇಕು, ಸೊ ಅವರ ಫ್ಯೂಚರನ್ನು ಸೃಷ್ಟಿ ಮಾಡುವಂತಹ ಒಂದು ಹಂತ ಅಂತ ಕೇಳಿದರೆ ಅದು ಪ್ರಾಥಮಿಕ ಶಾಲಾ ಶಿಕ್ಷಣ ಅದು. ಸೊ ಆ ಒಂದು ಸಂದರ್ಭದಲ್ಲಿ ಶಿಕ್ಷಕರು ಎನ್ನುವಂತಹ ವ್ಯಕ್ತಿಗಳು ನಿಜವಾಗ್ಲೂ ಡಾಕ್ಟರ್ಗಳು ರೋಗಿಯನ್ನು ಯಾವ ರೀತಿಯಲ್ಲಿ ಕೇರ್ ಮಾಡ್ಕೋತಾರೆ, ಇನ್ನು ತಾಯಿ ತಂದೆಯಂದಿರು ಮಕ್ಕಳನ್ನು ಯಾವ ರೀತಿ ಕೇರ್ ಮಾಡ್ಕೋತಾರೆ, ಸೊ ಆ ಎಲ್ಲ ಇನ್ನು ಸಹೋದರ ಸಹೋದರಿ ಸಂಬಂಧ ಇವೆಲ್ಲವೂ ಕೂಡ ಆ ಒಂದು ಅಧ್ಯಾಪಕರಲ್ಲಿ ಶಿಕ್ಷಕರಲ್ಲಿ ಒಳಗೊಂಡಿರಬೇಕು. ಅಂತಹ ಸ್ವಭಾವವುಳ್ಳ ಶಿಕ್ಷಕರಾಗಿರಬೇಕು ಇಂತಹ ಮಕ್ಕಳನ್ನು ಬೆಳೆಸಬೇಕಾದವರು. ಆದರೆ ನೋಡಿ, ಒಬ್ಬ ಇದ್ದಾನೆ, ಈತ ಕಾಮಾಂಧ ಅಂತ ಹೇಳಿದರೆ, ಇಷ್ಟು ದೊಡ್ಡ ಕಾಮಾಂಧ ಅಂತ ಹೇಳಿದರೆ 4ನೇ ತರಗತಿಯ ವಿದ್ಯಾರ್ಥಿನಿ, ಅಂದರೆ ಆಲ್ಮೋಸ್ಟ್ ಒಂದು 10 ವಯಸ್ಸು ಅಂತ ಆಗಿರ್ಬೋದು, ಅದಕ್ಕೂ ಮೀರೋದಕ್ಕೆ ಸಾಧ್ಯನೇ ಇಲ್ಲ. 10 ವಯಸ್ಸಿನ ಆ ಒಂದು ಹಸುಳೆಯನ್ನು ಯಾವ ರೀತಿಯಲ್ಲಿ ನೋಡಿ ಶೌಚಾಲಯಕ್ಕೆ ಕರ್ಕೊಂಡು ಹೋಗಿ ಆಕೆಯನ್ನು ಮಂಕು ಮರಳು ಮಾಡಿ ದಿನನಿತ್ಯ, ಅಂದರೆ ಒಂದು ಬಾರಿ ಅಲ್ಲ, ಎಷ್ಟು ಬಾರಿ ಅಂತ ಲೆಕ್ಕವೇ ಇಲ್ಲದಷ್ಟು ಬಾರಿ ಆಕೆಯನ್ನು ಬಳಸ್ಕೊಂಡಿರುವಂಥದ್ದು. ಕೊನೆಗೂ ಕೂಡ ಆಕೆಯ ವಿಚಾರದಲ್ಲಿ ಆಕೆಯ ತಾಯಿ ಗಟ್ಟಿ ಮನಸ್ಸು ಮಾಡಿಕೊಂಡು ಪ್ರಕರಣವನ್ನು ದಾಖಲಿಸಿರುವಂಥದ್ದು. ಆದರೂ ಕೂಡ 5 ವರ್ಷದವರೆಗೆ ಈ ಒಂದು ವಿಚಾರದಲ್ಲಿ ಯಾವುದೇ ನ್ಯಾಯ ತೀರ್ಮಾನ ಆಗದೇ ಇರುವಂಥದ್ದು. ಸೊ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂತಹ ಭರವಸೆಯನ್ನು ಹುಸಿ ಮಾಡುವ ರೀತಿಯಲ್ಲಿನ ಒಂದು ರೀತಿಯ ಪ್ರಕರಣ ಆಗಿತ್ತು. ಹೆಸರು ಪದ್ಮರಾಜನ್ ಅಂತ. ಆತ BJP ನಾಯಕ ಆಗಿದ್ದ, ಪ್ರಾಥಮಿಕ ಶಾಲಾ ಶಿಕ್ಷಕ ಆಗಿದ್ದ. ಸೊ ಶಿಕ್ಷಕ ಆಗಿದ್ದುಕೊಂಡು ತನ್ನದೇ ಮಗುವನ್ನು ತನ್ನದೇ ಶಾಲೆಯಲ್ಲಿ ಕಲಿಸಿಕೊಡುವಂತಹ ಆ ಒಂದು ಮಗುವನ್ನು ಅತ್ಯಂತ ಕಠೋರವಾಗಿ ಆತನ ಕಾಮಚೇಷ್ಟೆಗೆ ಬಳಸಿಕೊಂಡಿರುವಂಥದ್ದು. ಸೊ ಕೊನೆಗೂ ಕೂಡ ಆತನಿಗೆ ಜೀವಾವಧಿ, ಅಂದರೆ ಯಾವ ರೀತಿ ಜೀವಾವಧಿ ಅಂದರೆ ಆತನ ಈ ಒಂದು ಜೀವನದಲ್ಲಿ ನೈಸರ್ಗಿಕವಾಗಿ ಯಾವಾಗ ಆತನಿಗೆ ಸಾವು ಬರುತ್ತೆ ಆ ಸಾವಿನವರೆಗೂ ಆತ ಜೈಲಲ್ಲೇ ಇರಬೇಕು. ನೋಡಿ, ಒಂದು ರೀತಿಯಲ್ಲಿ ಈ ಶಿಕ್ಷೆ ಕೂಡ ಒಂದು ರೀತಿಯಲ್ಲಿ ಆತನಿಗೆ ಮಾಡುವಂತಹ ಉಪಕಾರ ಅಂತಲೇ ನಾನು ನನ್ನ ಒಂದು ಸೈಡಿಂದ ಹೇಳುವಂಥದ್ದು. ಯಾಕಂತ ಕೇಳಿದರೆ, ನಿರ್ದಾಕ್ಷಿಣ್ಯವಾಗಿ ಒಂದೋ ಶೂಟೌಟ್ ಮಾಡಿ ಗಲ್ಲು ಶಿಕ್ಷೆಗೆ ಒಳಪಡಿಸಿ ಅಂತಹ ವ್ಯಕ್ತಿಗಳನ್ನು ಈ ದೇಶದಿಂದ ಅಥವಾ ಈ ಒಂದು ವರ್ಲ್ಡಿಂದಲೇ ನಿರ್ನಾಮ ಮಾಡುವಂತಹ ಪ್ರಯತ್ನವನ್ನು ಖಂಡಿತವಾಗಿ ಮಾಡಬೇಕಿತ್ತು. ಆದರೆ ಆದರೂ ಕೂಡ ಈ ಒಂದು ವಿಚಾರದಲ್ಲಿ ಅವರಿಗೆ ಸಣ್ಣ ಮಟ್ಟದ ಈ ಒಂದು ಏನು ದೊಡ್ಡ ಶಿಕ್ಷೆಯನ್ನು ಕೊಡುವುದು ಬಿಟ್ಟು ಸಣ್ಣ ಶಿಕ್ಷೆಯನ್ನೇ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಯಾಕಂತ ಕೇಳಿದರೆ, ಮಗುವಿನ ರೀತಿಯಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲದಂತಹ ಶಿಕ್ಷಕ ಜೀವನದಲ್ಲಿ ಜೀವಿಸಿ ಇದ್ದುಕೊಂಡು ಯಾವುದೇ ಪ್ರಯೋಜನ ಇಲ್ಲ. ಅಂತಹ ಕಠೋರ ಹೃದಯದವರು, ಅಂತಹ ಕಾಮಾಂಧ ಹೃದಯದವರು ಅವರನ್ನು ನಿರ್ನಾಮ ಮಾಡದೆ ಬೇರೆ ಯಾವ, ನೋಡಿ, ಮಾಧ್ಯಮದಲ್ಲಿ ಇರ್ಬೋದು ಅಥವಾ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ಯಾವುದೇ ವಿಚಾರಗಳಲ್ಲಿ ನೋಡಿ ದೊಡ್ಡ ಮಟ್ಟದಲ್ಲಿ ಪದ್ಮನಾಭನ ವಿಚಾರ ಬರ್ತಾ ಇಲ್ಲ. ಆದರೆ ಕೆಲವೊಂದು ಏನು ಯೂಟ್ಯೂಬರ್ಗಳು ಅಂತ ಹೇಳುವಂತಹ ವ್ಯಕ್ತಿಗಳಿರ್ಬೋದು ಅಥವಾ ಯೂಟ್ಯೂಬ್ಗೆ ಸೀಮಿತವಾದಂತಹ ಮಾಧ್ಯಮಗಳೇನಿದೆ ಅವುಗಳು ಮಾತ್ರ ಈ ಒಂದು ವಿಚಾರವನ್ನು ಹೊರಗಡೆ ತರ್ತಾ ಇದೆ. ಇನ್ನು ನ್ಯಾಷನಲ್ ಲೆವೆಲಲ್ಲಿ ಸುದ್ದಿ ಆಗ್ತಾ ಇದೆ. ಆದರೆ ಓರ್ವ BJP ನಾಯಕ ಆದರೆ ಅಥವಾ ಓರ್ವ ಯಾವುದೇ ಅಥವಾ ತಮ್ಮ ಫೇವರ್ ಆಗಿರುವಂತಹ ಧರ್ಮಕ್ಕೆ ಸಂಬಂಧಪಟ್ಟವರಾಗಿದ್ದರೆ ಅದನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಬಾರ್ದು ಅಂತ ಏನಾದರೂ ಇದೆಯಾ? ನೋಡಿ, ಇಲ್ಲಿ ನಮ್ಮ ದೇಶದಲ್ಲಿ ಹಲವು ವಿಚಾರಗಳು ನಡೆಯುತ್ತೆ. ಅವೆಲ್ಲವೂ ಒಂದು ರೀತಿಯಲ್ಲಿ ಒಂದು ಕೋಮು ಎನ್ನುವಂತಹ ವಿಚಾರಕ್ಕೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಹೈಪ್ ಕೊಡಲಾಗ್ತಾ ಇದೆ. ಒಂದು ವಿಶಿಷ್ಟವಾದಂತಹ ಧರ್ಮವನ್ನಿಟ್ಟುಕೊಂಡು ಆ ಧರ್ಮದ ವ್ಯಕ್ತಿಗಳು ಮಾತ್ರ ಏನಾದರೂ ಅನಾಚಾರಗಳು, ಅತ್ಯಾಚಾರಗಳು, ಕೊಲೆಗಳು ಅಥವಾ ಇನ್ನಿತರ ಯಾವುದಾದ್ರೂ ಒಂದು ದುಷ್ಟಕೃತ್ಯಗಳನ್ನು ಮಾಡಿದರೆ ಅದನ್ನು ದೊಡ್ಡ ಮಟ್ಟದಲ್ಲಿ ವೈಭವೀಕರಿಸುವಂತಹ ಮಾಧ್ಯಮಗಳು ಇವತ್ತು ನೋಡಿ 4 ವರ್ಷದ ಮಗು, ಅದು ನಮ್ಮ ಮಗು ಆಗಿರಬೇಕು ಅಂತಿಲ್ಲ, ನಿಮ್ಮ ಮಗು ಆಗಿರಬೇಕು ಅಂತಿಲ್ಲ, ಇನ್ಯಾರದೋ ಮಗು ಆಗಿರಬೇಕು ಅಂತಿಲ್ಲ, 4 ವರ್ಷದ ಮಗುವಿಗೆ ಅಲ್ಲ 10 ವರ್ಷದ ಮಗುವಿಗೆ 4ನೇ ತರಗತಿಯಲ್ಲಿರುವಂತಹ ಮಗುವಿಗೆ ಅದು ಮಗು ಅಂತ ಮಾತ್ರ ಕರೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದು ನಾವು ನಮ್ಮ ಎದುರಿಗೆ ನೋಡಿದರೂ ನಮ್ಮ ಮಗು, ಅದು ಇನ್ಯಾರದೋ ಮಗು ಅಂತ ಭಾವಿಸೋಕ್ಕೆ ಸಾಧ್ಯ ಇಲ್ಲ. ಅವರು ನಮ್ಮ ಮಗು ಅಂತಲೇ ನಾವು ಅಂದ್ಕೊಳ್ಬೇಕು. ಸೊ ಇಂತಹ ವ್ಯಕ್ತಿಗಳನ್ನು ಯಾವ ರೀತಿಯಲ್ಲಿ ಗಲ್ಲು ಶಿಕ್ಷೆಗೆ, ಅತ್ಯಂತ ಕಡಿಮೆ ಶಿಕ್ಷೆ ಅಂದರೆ ಗಲ್ಲು ಶಿಕ್ಷೆ ಅಂತ ಕೊಡಬೇಕಿತ್ತು. ಆದರೆ ಇಲ್ಲಿ ಜೀವನ ಪರ್ಯಂತದಲ್ಲಿ ಅಜೀವಾನ ಅಂತ, ಅಂದರೆ ಜೀವನ ಪರ್ಯಂತ ಆತ ಜೈಲಲ್ಲೇ ಇರಬೇಕು. ಆದರೂ ಕೂಡ ನಾವು ಇವತ್ತು ಗಮನಿಸಬಹುದು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ
ಎಷ್ಟೊಂದು ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಾರೆ. 20 ಕೊಲೆ ಕೇಸ್ ಮಾಡಿ 22 ಅತ್ಯಾಚಾರ ಪ್ರಕರಣಗಳಲ್ಲಿರುವಂತಹ ವ್ಯಕ್ತಿಗಳು ಎಷ್ಟೊಂದು ಐಷಾರಾಮಿ 2 ಮೊಬೈಲ್ಗಳನ್ನು ಹಿಡ್ಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ. ಸೊ ಅದಕ್ಕೆ ಹೇಳೋದು 20 ವರ್ಷ 40 ವರ್ಷ ಅಥವಾ 100 ವರ್ಷನೇ ಜೈಲು ಶಿಕ್ಷೆಯನ್ನು ಕೊಟ್ಟರು ಕೂಡ ಅವರಲ್ಲಿ ಹಾಯಾಗಿ ಜಾಲಿಯಾಗಿ ಇರ್ತಾರೆ. ಬೇಕಾದ ಹಾಗೆ ಕುಟುಂಬಸ್ಥರನ್ನು ಫೋನ್ ಮಾಡೋದು ಅಥವಾ ಸ್ನೇಹಿತ ವರ್ಗಗಳಿಗೆ ಕರೆ ಮಾಡೋದು ಅಥವಾ ಪರೋಲಲ್ಲಿ ಹೋಗಿ ಒಂದು ವಾರ ಜಾಲಿ ಮಾಡ್ಕೊಂಡು ಬರೋದು, ಇವೆಲ್ಲವೂ ಯಾಕೆ? ಇಂತಹ ಆರೋಪಿಗಳಿಗೆ ಕಡಿಮೆ ಅಂದರೂ ಗಲ್ಲು ಶಿಕ್ಷೆ ಕೊಡಬೇಕು, ಶೂಟೌಟ್ ಮಾಡಬೇಕು. ಸಿಕ್ಕಿದ ಅದೇ ಒಂದು ಕ್ಷಣದಲ್ಲಿ ಶೂಟ್ ಮಾಡುವಂತಹ ಶಿಕ್ಷೆಯನ್ನು ವಿಧಿಸಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕಂತ ಹೇಳಿದರೆ ಇದು ಖಂಡಿತವಾಗಿಯೂ ಇಂತಹ ವಿಚಾರಗಳು ಸಣ್ಣ ಮಟ್ಟದಲ್ಲಿ ನಿಲ್ಲೇಬಾರ್ದು. ಇದು ಬರೀ ಒಂದು ಹೆಣ್ಣು ಮಗುವಿನ ವಿಚಾರ ಅಂತ ಖಂಡಿತವಾಗಿ ಇಲ್ಲಿ ಕೊನೆಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ 5 ವರ್ಷಗಳಿಂದ ಅಲ್ಲಿ ನೋಡಿ, ಕಮ್ಯುನಿಸ್ಟ್ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ 5 ವರ್ಷಗಳು ಬೇಕಾಯಿತು ಈ ಒಂದು ವಿಚಾರದಲ್ಲಿ ಒಂದು ರೀತಿಯಲ್ಲಿ ಎಲ್ಲವನ್ನ ಮುಗಿಸಿ ಒಂದು ನಿರ್ಣಯ ಹಂತಕ್ಕೆ ಬಂದು ತಲುಪಲಿಕ್ಕೆ. ನೋಡಿ, ಹೈಕೋರ್ಟ್ ಕೂಡ ಬಹಳಷ್ಟು ಅಲ್ಲಿ ಆ ಒಂದು ವಿಚಾರದಲ್ಲಿ ಆ ಒಂದು ಪ್ರಕರಣದಲ್ಲಿ ಈ ಒಂದು ಪದ್ಮರಾಜನ್ ಕೇಸ್ ಅಂತ ಹೇಳುವಾಗ ಬರೀ ಒಬ್ಬರು ಶಿಕ್ಷಕನಾಗಿರಲಿಲ್ಲ, ಆತ BJPಯ ಮೇಧಾವಿ, ಅಂದರೆ BJPಯ ಪ್ರಮುಖ ನಾಯಕನಾಗಿದ್ದ. ಸೊ ಎಲ್ಲವೂ ಕೂಡ ಒಂದು ರಾಜಕೀಯ ಆತನನ್ನು ಒಂದು ರೀತಿಯಲ್ಲಿ ಬೆಂಗಾವಲಾಗಿ ಸಹಾಯ ಮಾಡ್ತಾ ಇತ್ತು ಎನ್ನುವಂತಹ ವಿಚಾರ ಕೂಡ ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರುವಂಥದ್ದು. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಪಾಟ್ ನ್ಯೂಸ್ ಇದೆ ನೋಡಿ, ಆ ಒಂದು ನ್ಯೂಸನ್ನು ಕೂಡ ಕೇಳಿದರೆ ಒಂದು ರೀತಿಯಲ್ಲಿ ನಮಗೆ ಈ ಒಂದು ವಿಚಾರದಲ್ಲಿ ಕ್ಲಾರಿಟಿ ಸಿಗ್ಬೋದು ಏನೋ ನೋಡಿ. ಪಾಲತಾಯಿ ಮಕ್ಕಳ ಅಂದರೆ ಆ ಒಂದು ಮಗುವಿನ ಅತ್ಯಾಚಾರ ಪ್ರಕರಣದಲ್ಲಿ BJP ನಾಯಕ ಕೆ ಪದ್ಮರಾಜನ್ಗೆ ಮರಣ ದಂಡನೆ, ಜೀವಾವಧಿ ಶಿಕ್ಷೆ ಲಭಿಸಿರುವಂಥದ್ದು. ಪಾಲತಾಯಿ ಅತ್ಯಾಚಾರ ಪ್ರಕರಣದಲ್ಲಿ ಶನಿವಾರ ಅಂದರೆ ಕಳೆದ ಶನಿವಾರ ತಲಶೇರಿ ಮಕ್ಕಳ ಲೈಂಗಿಕ ಅಪರಾಧಗಳ ರಕ್ಷಣೆ ಪೋಕ್ಸೋ ಫಾಸ್ಟ್ ಟ್ರ್ಯಾಕ್ ವಿಶೇಷ ನ್ಯಾಯಾಲಯ ಶಿಕ್ಷಕ ಮತ್ತು BJP ನಾಯಕ ಕೆ ಪದ್ಮರಾಜನ್ ಅವರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿರುವಂಥದ್ದು. ಪೋಕ್ಸೋ ಕಾಯ್ದೆ ಮತ್ತು ಭಾರತೀಯ ದಂಡ ಸಂಹಿತೆಯ ಬಹು ವಿಭಾಗಗಳ ಅಡಿಯಲ್ಲಿ ನವೆಂಬರ್ 14ರಂದು ನ್ಯಾಯಾಲಯವು ಅವರನ್ನು ತಪ್ಪಿತಸ್ಥರೆಂದು ಘೋಷಣೆ ಮಾಡಿತು. ಇನ್ನು ಪದ್ಮರಾಜನ್ ಅವರಿಗೆ 2 ಪೋಕ್ಸೋ ಸೆಕ್ಷನ್ಗಳ ಅಡಿಯಲ್ಲಿ 40 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು IPC ಅಡಿಯಲ್ಲಿ ಮರಣದಂಡನೆ ಶಿಕ್ಷೆ ವಿಧಿಸಲು ಆದೇಶ ಮಾಡಲಾಯಿತು. ಮಾತ್ರವಲ್ಲ 2 ಲಕ್ಷ ರೂಪಾಯಿ ದಂಡವನ್ನು ಕೂಡ ಪಾವತಿಸಬೇಕು ಅಂತ ನ್ಯಾಯಾಲಯ ಆದೇಶವನ್ನು ಹೊರಪಡಿಸಿರುವಂಥದ್ದು. ಇನ್ನು ದೂರುಗಳ ಪ್ರಕಾರ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದಂತಹ ಪದ್ಮರಾಜನ್ ಅವರು ಜನವರಿ 2020ರಲ್ಲಿ ಆ ಮಗುವನ್ನು ಶಾಲೆಯ ಸ್ನಾನಗೃಹಕ್ಕೆ ಕರೆದೊಯ್ದ ನಂತರ ಪದೇ ಪದೇ ಆ ಒಂದು ದೌರ್ಜನ್ಯವನ್ನು ಎಸಗಿದ್ದಾರೆ. ಅಂದರೆ ಒಂದು ಬಾರಿ ಆ ಮಗು ಹೋದ ನಂತರ ನಿರಂತರವಾಗಿ ಆಕೆಯ ಮೇಲೆ ಬಲಾತ್ಕಾರವಾಗಿಯೋ ಅಥವಾ ಬೆದರಿಕೆ ಹಾಕಿಯೋ ನಿರಂತರವಾಗಿ ಆಕೆಯನ್ನು ದುರುಪಯೋಗ ಮಾಡ್ತಾನೇ ಇದ್ದ. ಸೊ ಈ ಒಂದು ಪ್ರಕರಣವನ್ನು ದಾಖಲಿಸುವಂಥ ಸಂದರ್ಭದಲ್ಲಿ 40 ಸಾಕ್ಷ್ಯವನ್ನು ಮಂಡಿಸಿ ಮತ್ತು 77 ದಾಖಲೆಗಳನ್ನು ಇನ್ನೂ 14 ವಸ್ತು ಸಾಕ್ಷ್ಯಗಳನ್ನು ಕೂಡ ಸಲ್ಲಿಕೆ ಮಾಡಿತ್ತು. ನೋಡಿ, ತನಿಖಾ ತಂಡವನ್ನು 5 ಬಾರಿ ಬದಲಾವಣೆ ಮಾಡಲಾಯಿತು. ಮಧ್ಯಂತರ ಆರೋಪ ಪಟ್ಟಿಯಲ್ಲಿ ಆರಂಭದಲ್ಲಿ ಪೋಕ್ಸೋ ಕಾಯ್ದೆಯಡಿ ಆರೋಪಗಳನ್ನು ಸೇರಿಸಿಲ್ಲವಾಗಿದ್ದರಿಂದ ಪ್ರಕರಣವು ರಾಜಕೀಯ ವಿವಾದವನ್ನು ಹುಟ್ಟುಹಾಕಿತ್ತು. ಮತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡೀತಾ ಇತ್ತು. ನೋಡಿ, ಈ ಒಂದು ಪ್ರಕರಣವನ್ನು ಪೋಕ್ಸೋ ಪ್ರಕರಣ ಆಗಿ ಆ್ಯಡ್ ಮಾಡಿರಲಿಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಏನು ಮಾಡಿದರು, ಕೇಂದ್ರ ಮಟ್ಟದಲ್ಲೂ ಕೂಡ ಒಂದು ರೀತಿಯಲ್ಲಿ ಅವರ ಕೈ ಇತ್ತು. ಸೊ ಅದರಿಂದಾಗಿ ಅವರನ್ನು ಅಷ್ಟು ದೊಡ್ಡ ಮಟ್ಟದಲ್ಲಿ ಅರೆಸ್ಟ್ ಮಾಡೋಕ್ಕೆ ಆಗಿರಲಿಲ್ಲ, ಅವರ ಮೇಲೆ ಪ್ರಕರಣ ದಾಖಲಿಸೋಕೆ ಆಗಿರಲಿಲ್ಲ. ಆದರೂ ಕೂಡ ನಿರಂತರವಾಗಿ ಹೋರಾಟಗಳು ನಡೀತಾ ಇದ್ವು. ಶಾಲಾ ಮಟ್ಟದಲ್ಲಿರ್ಬೋದು, ಕಾಲೇಜು ಮಟ್ಟದಲ್ಲಿರ್ಬೋದು, ಇನ್ನಿತರ ಹೋರಾಟಗಾರರಿರ್ಬೋದು, ಇವೆಲ್ಲರೂ ನಿರಂತರವಾಗಿ ಹೋರಾಟ ಮಾಡಿದ ಫಲವಾಗಿ ಇವತ್ತು ಅವರು ಅರೆಸ್ಟ್ ಆಗಿರುವಂಥದ್ದು. ಇದರಿಂದ ಕರ್ನಾಟಕದ ಕನ್ನಡಿಗರು ತಿಳಿದುಕೊಳ್ಳುವಂತಹ ಪಾಠ ಏನಪ್ಪ ಅಂದರೆ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರೂ ಕೂಡ ಹೋರಾಟದ ಮೂಲಕ ಆತನನ್ನು ನ್ಯಾಯದ ಕಟಕಟೆಯ ಮುಂದೆ ಬಂದು ನಿಲ್ಲಿಸಬಹುದು, ಇಂತಹ ಒಂದು ಶಿಕ್ಷೆಯನ್ನಾದರೂ ಕೊಡಿಸ್ಬೋದು ಅನ್ನುವಂತಹ ಬಗ್ಗೆ ಕನ್ನಡಿಗರು ಅರ್ಥ ಮಾಡಿಕೊಂಡಿರಬೇಕು. ಯಾಕೆ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ರಾಜ್ಯದಲ್ಲಿ ನಿರಂತರವಾಗಿ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಲವು ದಶಕಗಳಿಂದ ನಡೀತಾ ಬರುವಂತಹ ವಿಚಾರಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಇನ್ನೂ ಕೂಡ ಆ ಒಂದು ವಿಚಾರದಲ್ಲಿ ತೀರ್ಮಾನವಾಗದಂತಹ ಪ್ರಕರಣಗಳು ಖಂಡಿತವಾಗಿಯೂ ತುಂಬಾ ಇದೆ. ಸೊ ಇವೆಲ್ಲವನ್ನು ಗಮನಿಸುವಾಗ ನಿಜವಾಗ್ಲೂ ಈ ಒಂದು ಪ್ರಕರಣವನ್ನು ಮಾತ್ರ ಬೇಸ್ಡ್ ಆಗಿ ನಾವಿಲ್ಲಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಹಲವು ಪ್ರಕರಣಗಳು ಆಲ್ಮೋಸ್ಟ್ ಇವಾಗ SIT ಆದೇಶ ಬಂದಿರುವಂತಹ SIT ರಚನೆ ಆಗಿರುವಂತಹ ಧರ್ಮಸ್ಥಳ ಪ್ರಕರಣ ಕೂಡ ಇನ್ಕ್ಲೂಡೆಡ್ ಈ ಒಂದು ಪ್ರಕರಣದಲ್ಲಿ ಇತ್ಯರ್ಥವಾಗದಂತಹ ಪ್ರಕರಣ ಅಂತ ನಾವು ಇವತ್ತು ಭಾವಿಸ್ತಾ ಇರೋದು. ಸೊ ಈ ಒಂದು ಪ್ರಕರಣ ಕೂಡ ಒಂದು ರೀತಿಯಲ್ಲಿ ನ್ಯಾಯಾಂಗ ವ್ಯವಸ್ಥೆ ಅಡಿಯಲ್ಲಿ ಸಾಧ್ಯವಾಗುವುದಿಲ್ಲ ಅಂದರೆ
ಕೇರಳದ ಜನತೆ ಮಾಡಿದಂತಹ ಆ ಒಂದು ಕೆಲಸವನ್ನು ಕರ್ನಾಟಕದ ಜನರು ಖಂಡಿತವಾಗಿ ಮಾಡಲೇಬೇಕಾಗಿದೆ. ಸೊ ಆ ಮೂಲಕ ಮಾತ್ರ ಈ ಒಂದು ವಿಚಾರದಲ್ಲಿ ನ್ಯಾಯ ಸಿಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ನಾನು ಅಂದ್ಕೊಂಡಿರೋದಕ್ಕಿಂತಲೂ ಹೆಚ್ಚಾಗಿ ನೀವು ಅಂದ್ಕೊಂಡಿರ್ತೀರ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.